ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇದೀಗ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಟಿಕೆಟ್ ದರ ಹೆಚ್ಚಳ ಅಲ್ಲ, ಆದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರು ಇನ್ ಕೇಸ್ ಏನಾದರೂ ಮೆಟ್ರೋ ನಿಲ್ದಾಣಗಳಲ್ಲಿರುವ ಶೌಚಾಲಯವನ್ನ ಬಳಸಿದ್ರೆ ಅದಕ್ಕೂ ಕೂಡ ಹಣ ಕೊಡಬೇಕು. ಟಿಕೆಟ್ ಹೆಚ್ಚಳ ಆಯಿತು, ಇದೀಗ ಶೌಚಾಲಯಕ್ಕೂ ಕೂಡ ಕಾಸು. ಮೆಟ್ರೋ ಶೌಚಾಲಯಕ್ಕೆ ಹಣ ಕೊಡಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ. ಶೌಚಾಲಯ ಬಳಕೆಗೂ ದರ ನಿಗದಿ ಮಾಡಿದೆ ಬಿಎಂಆರ್ಸಿಎಲ್. 2 ರಿಂದ 5 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಹಣ ಸಂಗ್ರಹಿಸೋಕೆ ಬಿಎಂಆರ್ಸಿಎಲ್ನಿಂದ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಇನ್ನು ದರ ನಿಗದಿತ ಬಗ್ಗೆ ಬೋರ್ಡ್ ಅನ್ನ ಕೂಡ ಅಳವಡಿಸಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣ, ಅಲ್ಲಿನ ದೃಶ್ಯವನ್ನ ಗಮನಿಸ್ತಾ ಇದ್ದೇವೆ. ನಮ್ಮ ಮೆಟ್ರೋ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಯಾರು ಕೇಳಬೇಕು? ಇಲ್ಲಿ ತನಕ ಸಮೇತವಾಗಿ 1 ರೂಪಾಯಿ ನಾವು ಯಾವತ್ತೂ ಕಟ್ಟಿರಲಿಲ್ಲ. ಶೌಚಾಲಯಕ್ಕೆ 1 ರೂಪಾಯಿ ಕಟ್ಟಿರಲಿಲ್ಲ. ಯಾವ್ದಕ್ಕೋಸ್ಕರ ದುಡ್ಡು ಕಟ್ಟಬೇಕು? ಆಮೇಲೆ ಬೆಂಗಳೂರಲ್ಲಿ ಯಾವ ಶೌಚಾಲಯದಲ್ಲೂ ಸಮೇತ ದುಡ್ಡು ಕಟ್ಟಂಗಿಲ್ಲ. ಎಲ್ಲ ಫ್ರೀ ಆಗಿದೆ. ಅದು ಮಾಡ್ತಿದ್ದಾರೆ. ಈ ಜೆಪಿ ನಗರದಲ್ಲೇ ಮಾತ್ರ ಮಾಡಕ್ಕೆ ಕಾರಣ ಏನು? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಿ. ಬೆಳಗ್ಗೆ 2 ರೂಪಾಯಿ ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ, ಅಲ್ಲಿ ಇಸ್ಕೊಂಡಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ 2 ರೂಪಾಯಿ. ಈಗ ಬಡವರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು 2 ರೂಪಾಯಿ ಉಸ್ಲು ಮಾಡೋರು ಎಲ್ಲಿ ಹೋಗ್ಬೇಕು ಸರ್? 40 ರೂಪಾಯಿ ಟಿಕೆಟ್ ಜೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. 10 ರೂಪಾಯಿ 20 ರೂಪಾಯಿ ಈಗ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಯಾರೋ ಒಬ್ರು ಹೋದ್ರು, ಇದು ಇನ್ಚಾರ್ಜ್ ಬೇರೆ ಆಗಿದೆ. ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಇದು ನೆನ್ನೆಯಿಂದ ಹಾಕಿದ್ದಾರೆ. ಇದು ನೆನ್ನೆಯಿಂದ ಆದೇಶ ಆಗಿದೆ ಅಂತ ಹೇಳ್ತಾರೆ. ಈ ಆದೇಶ ಯಾರಪ್ಪನ ಮನೆದು? ನಮ್ದ್ರಿ ಬೆಂಗಳೂರು ಅವ್ರು ಯಾಕೆ ದುಡ್ಡು ಕೊಡ್ಬೇಕು? ಎಲ್ಲ ಹೊರಗಡೆ ಬಂದಿರೋರ್ಗೆಲ್ಲ ನೀವು ಕೆಲಸ ಕೊಡ್ತೀರಾ, ಅವ್ರಿಗೆ ಕೊಡ್ತೀರಾ, ಅವ್ರು ಕುಣಿಸ್ರೆ ಅವ್ರ ಕಾಸು ಕೇಳಲ್ಲ. ಇವ್ನು 2 ರೂಪಾಯಿನೂ ತಗೊಳ್ತಾನೆ, 5 ರೂಪಾಯಿನೂ ತಗೊಳ್ತಾನೆ, ಯಾಮಾರ 10 ರೂಪಾಯಿ ತಗೊಳ್ತಾನೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ. ಇಲ್ಲ ಇನ್ನೊಂದು ವಾರದೊಳಗಡೆ ನಾವೆಲ್ಲ ಪಬ್ಲಿಕ್ ಎಲ್ಲ ಒಂದಾಗಿ ಕೇಳೋರು ಹೇಳ್ತಾರೆ, ಯಾರೋ ಮಿನಿಸ್ಟ್ರಿ ಹೇಳಿದ್ದಾರೆ ಅಂತಾರೆ. ಅವ್ನ ಮಿನಿಸ್ಟ್ರಿ ಹೆಸರು ಹೇಳೋದು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದು ಕೇವಲ ಜೆಪಿ ನಗರ ಮೆಟ್ರೋ ಸ್ಟೇಷನ್ ಮಾತ್ರ ಅಂತ ಹೇಳಿ ಅಲ್ಲಿರೋ ಪ್ರಯಾಣಿಕರು ಆರೋಪ ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋದಿಂದ ಕ್ಲಾರಿಫಿಕೇಶನ್ ಬಂದಿದೆಯಾ? ಟಿಕೆಟ್ ದರ ಏರಿಸಿದ್ದಕ್ಕೇನೆ ಜನ ಒಂದಷ್ಟು ಪ್ರಮಾಣದಲ್ಲಿ ಮೆಟ್ರೋದಿಂದ ದೂರ ಸರಿದಿದ್ದಾರೆ. ಇದೀಗ ಟಾಯ್ಲೆಟ್ಗೂ ದುಡ್ಡು ಅಂದ್ರೆ ಬಿಎಂಆರ್ಸಿಎಲ್ನ ಪರಿಸ್ಥಿತಿ ಏನಾಗಿದೆ ಅನ್ನೋ ಚಿಂತೆ ಬೇರೆ. ಸ್ಮಿತಾ, ಈ ಒಂದು ವಿಚಾರವಾಗಿ ಇದೀಗ ಮೆಟ್ರೋ ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಜೆಪಿ ನಗರದಲ್ಲಿ ನೀವೇನಾದ್ರೂ ಈ ಟೋಕನ್ ಹಾಕಿ ಒಳಗೋದ್ರೆ, ಅಲ್ಲಿ ವಾಶ್ರೂಮ್ಗೆ ಹೋದ್ರೆ ಅಲ್ಲಿ 2 ರಿಂದ 5 ರೂಪಾಯಿ ಕೊಡ್ಲೇಬೇಕು. ಅಲ್ಲಿ ಸಿಬ್ಬಂದಿ ಸಹ ಏನೋ ನೇಮಕ ಮಾಡಿದ್ದಾರೆ. ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಇಲ್ಲ, ಬಟ್ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಈ ಒಂದು ವ್ಯವಸ್ಥೆ ಜಾರಿ ಮಾಡಿದರೆ ದರ ನಿಗದಿ ಅಂತ ಒಂದ್ ಕಡೆ ಹಾಕಿದ್ದಾರೆ ವಾಶ್ರೂಮ್ಗೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ 100% ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಇದರ ನಡುವೆ ಮತ್ತೆ ಎಕ್ಸ್ಟ್ರಾ 5 ರೂಪಾಯಿ ಕೊಡ್ಬೇಕು, ಅದು ವಾಶ್ರೂಮ್ಗೆ ಹೋದ್ರೆ. ಯಾಕಂದ್ರೆ ಟೋಕನ್ ಹಾಕಿ ಒಳಗೆ ಹೋಗ್ತೀವಿ, ಅಕಸ್ಮಾತ್ ವಾಶ್ರೂಮ್ ಯೂಸ್ ಮಾಡ್ತಾರೆ, ನೀವು ಹೊರಗಡೆಯಿಂದ ಯಾವುದೇ ವಾಶ್ರೂಮ್ ಸಿಗಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ. ಒಂದ್ ಕಡೆ ಮೆಟ್ರೋ ದರ ಏರಿಕೆ ಆಗಿದೆ, ಇದೀಗ 5 ರೂಪಾಯಿ ಆಗಿದೆ. ಇದು ಯಾವ ರೀತಿ ನ್ಯಾಯ ಎಂಬುದು, ಇದು ಬಿಎಂಆರ್ಸಿಎಲ್ ಹಗಲು ದರೋಡೆ ಮಾಡ್ತಿದೆ ಅಂತ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರಹಾಗ್ತಿದ್ರೆ. ಜೆಪಿ ನಗರದ ಯಾರು ಈ ಒಂದು ಸಿಬ್ಬಂದಿ ಮಾಡಿದ್ದು, ಯಾರು ಅಧಿಕಾರಿ ಮಾಡಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ದರವನ್ನ ರದ್ದುಪಡಿಸಬೇಕಂತ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇದೀಗ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಟಿಕೆಟ್ ದರ ಹೆಚ್ಚಳ ಅಲ್ಲ, ಆದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರು ಇನ್ ಕೇಸ್ ಏನಾದರೂ ಮೆಟ್ರೋ ನಿಲ್ದಾಣಗಳಲ್ಲಿರುವ ಶೌಚಾಲಯವನ್ನ ಬಳಸಿದ್ರೆ ಅದಕ್ಕೂ ಕೂಡ ಹಣ ಕೊಡಬೇಕು. ಟಿಕೆಟ್ ಹೆಚ್ಚಳ ಆಯಿತು, ಇದೀಗ ಶೌಚಾಲಯಕ್ಕೂ ಕೂಡ ಕಾಸು. ಮೆಟ್ರೋ ಶೌಚಾಲಯಕ್ಕೆ ಹಣ ಕೊಡಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ. ಶೌಚಾಲಯ ಬಳಕೆಗೂ ದರ ನಿಗದಿ ಮಾಡಿದೆ ಬಿಎಂಆರ್ಸಿಎಲ್. 2 ರಿಂದ 5 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಹಣ ಸಂಗ್ರಹಿಸೋಕೆ ಬಿಎಂಆರ್ಸಿಎಲ್ನಿಂದ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಇನ್ನು ದರ ನಿಗದಿತ ಬಗ್ಗೆ ಬೋರ್ಡ್ ಅನ್ನ ಕೂಡ ಅಳವಡಿಸಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣ, ಅಲ್ಲಿನ ದೃಶ್ಯವನ್ನ ಗಮನಿಸ್ತಾ ಇದ್ದೇವೆ. ನಮ್ಮ ಮೆಟ್ರೋ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಯಾರು ಕೇಳಬೇಕು? ಇಲ್ಲಿ ತನಕ ಸಮೇತವಾಗಿ 1 ರೂಪಾಯಿ ನಾವು ಯಾವತ್ತೂ ಕಟ್ಟಿರಲಿಲ್ಲ. ಶೌಚಾಲಯಕ್ಕೆ 1 ರೂಪಾಯಿ ಕಟ್ಟಿರಲಿಲ್ಲ. ಯಾವ್ದಕ್ಕೋಸ್ಕರ ದುಡ್ಡು ಕಟ್ಟಬೇಕು? ಆಮೇಲೆ ಬೆಂಗಳೂರಲ್ಲಿ ಯಾವ ಶೌಚಾಲಯದಲ್ಲೂ ಸಮೇತ ದುಡ್ಡು ಕಟ್ಟಂಗಿಲ್ಲ. ಎಲ್ಲ ಫ್ರೀ ಆಗಿದೆ. ಅದು ಮಾಡ್ತಿದ್ದಾರೆ. ಈ ಜೆಪಿ ನಗರದಲ್ಲೇ ಮಾತ್ರ ಮಾಡಕ್ಕೆ ಕಾರಣ ಏನು? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಿ. ಬೆಳಗ್ಗೆ 2 ರೂಪಾಯಿ ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ, ಅಲ್ಲಿ ಇಸ್ಕೊಂಡಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ 2 ರೂಪಾಯಿ.
ಈಗ ಬಡವ್ರು ಬರ್ತಾರೆ ಹೆಂಗಸರು, ಹಳ್ಳಿ ಜನಗಳು 2 ರೂಪಾಯಿ 5 ರೂಪಾಯಿ ಉಸ್ಲು ಮಾಡೋರು ಎಲ್ಲೋಗ್ಬೇಕು ಸರ್? 40 ರೂಪಾಯಿ ಟಿಕೆಟ್ ಕೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. 10 ರೂಪಾಯಿ ಇದ್ದು 20 ರೂಪಾಯಿ ಈಗ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಕೇಳಿ ಯಾರೋ ಒಬ್ರು ಹೋದ್ರು ಇದು ಇನ್ಚಾರ್ಜ್ ಬೇರೆ ಆಗಿದೆ, ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಇದು ನೆನ್ನೆಯಿಂದ ಹಾಕಿದ್ದಾರೆ, ಇದು ನೆನ್ನೆಯಿಂದ ಆದೇಶ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಈ ಆದೇಶ ಯಾರಪ್ಪನ ಮನೆದ? ನಮ್ದ್ರಿ ಬೆಂಗಳೂರು ಅವ್ರು ಯಾಕೆ ದುಡ್ಡು ಕೊಡ್ಬೇಕು? ಎಲ್ಲ ಹೊರಗಡೆ ಬಂದಿರೋರ್ಗೆಲ್ಲ ನೀವು ಕೆಲಸ ಕೊಡ್ತೀರಾ, ಅವ್ರು ಕೊಡ್ತೀರಾ, ಅವ್ರು ಕುಣಿಸಿ ಅವ್ರ ಕಾಸು ಕೇಳಲ್ಲ. ಇವ್ನು 2 ರೂಪಾಯಿನೂ ತಗೊಳ್ತಾನೆ, 5 ರೂಪಾಯಿನೂ ತಗೊಳ್ತಾನೆ, ಯಾಮಾರ 10 ರೂಪಾಯಿ ತಗೊಳ್ತಾನೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ. ಇಲ್ಲ ಇನ್ನೊಂದು ವಾರದೊಳಗಡೆ ನಾವೆಲ್ಲ ಪಬ್ಲಿಕ್ ಎಲ್ಲ ಒಂದಾಗಿ ಕೇಳೋರು ಹೇಳ್ತಾರೆ ಯಾರೋ ಮಿನಿಸ್ಟ್ರಿ ಹೇಳಿದ್ದಾರೆ ಅಂತಾರೆ. ಅವ್ನ ಮಿನಿಸ್ಟ್ರಿ ಹೆಸರು ಹೇಳೋದು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇದು ಕೇವಲ ಜೆಪಿ ನಗರ ಮೆಟ್ರೋ ಸ್ಟೇಷನ್ ಮಾತ್ರ ಅಂತ ಹೇಳಿ ಅಲ್ಲಿರೋ ಪ್ರಯಾಣಿಕರು ಆರೋಪ ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋದಿಂದ ಕ್ಲಾರಿಫಿಕೇಶನ್ ಬಂದಿದೆಯಾ? ಟಿಕೆಟ್ ದರ ಏರಿಸೋದಕ್ಕೇನೆ ಜನ ಒಂದಷ್ಟು ಪ್ರಮಾಣದಲ್ಲಿ ಮೆಟ್ರೋದಿಂದ ದೂರ ಸರಿದಿದ್ದಾರೆ. ಇದೀಗ ಟಾಯ್ಲೆಟ್ಗೂ ದುಡ್ಡು ಅಂದ್ರೆ ಬಿಎಂಆರ್ಸಿಎಲ್ ನ ಪರಿಸ್ಥಿತಿ ಏನಾಗಿದೆ ಅನ್ನೋ ಚಿಂತೆ ಬೇರೆ. ಸ್ಮಿತಾ, ಈ ಒಂದು ವಿಚಾರವಾಗಿ ಇದೀಗ ಮೆಟ್ರೋ ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಜೆಪಿ ನಗರದಲ್ಲಿ ನೀವೇನಾದ್ರೂ ಈ ಟೋಕನ್ ಹಾಕಿ ಒಳಗೋದ್ರೆ, ಅಲ್ಲಿ ವಾಶ್ರೂಮ್ಗೆ ಹೋದ್ರೆ ಅಲ್ಲಿ 2 ರಿಂದ 5 ರೂಪಾಯಿ ಕೊಡ್ಲೇಬೇಕು. ಅಲ್ಲಿ ಸಿಬ್ಬಂದಿ ಸಹ ಏನೋ ನೇಮಕ ಮಾಡಿದ್ದಾರೆ. ಬೇರೆ ಮೆಟ್ರೋ ನಿಲ್ದಾಣಗಳಿಲ್ಲ, ಬಟ್ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಈ ಒಂದು ವ್ಯವಸ್ಥೆ ಜಾರಿ ಮಾಡಿದರೆ ದರ ನಿಗದಿ ಅಂತ ಒಂದ್ ಕಡೆ ಹಾಕಿದ್ದಾರೆ ವಾಶ್ರೂಮ್ಗೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ 100% ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಇದರ ನಡುವೆ ಮತ್ತೆ ಎಕ್ಸ್ಟ್ರಾ 5 ರೂಪಾಯಿ ಕೊಡ್ಬೇಕು, ಅದು ವಾಶ್ರೂಮ್ಗೆ ಹೋದ್ರೆ. ಯಾಕಂದ್ರೆ ಟೋಕನ್ ಹಾಕಿ ಒಳಗೆ ಹೋಗ್ತೀವಿ, ಅಕಸ್ಮಾತ್ ವಾಶ್ರೂಮ್ ಯೂಸ್ ಮಾಡ್ತಾರೆ, ನೀವು ಹೊರಗಡೆಯಿಂದ ಯಾವುದೇ ವಾಶ್ರೂಮ್ ಸಿಗಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ. ಒಂದ್ ಕಡೆ ಮೆಟ್ರೋ ದರ ಏರಿಕೆ ಆಗಿದೆ, ಇದೀಗ 5 ರೂಪಾಯಿ ಆಗಿದೆ. ಇದು ಯಾವ ರೀತಿ ನ್ಯಾಯ ಎಂಬುದು ಇದು ಬಿಎಂಆರ್ಸಿಎಲ್ ಹಗಲು ದರೋಡೆ ಮಾಡ್ತಿದೆ ಅಂತ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶ ಹೊರಾಗ್ತಿದ್ರೆ. ಜೆಪಿ ನಗರದ ಯಾರು ಈ ಒಂದು ಸಿಬ್ಬಂದಿ ಮಾಡಿದ್ದು, ಯಾರು ಅಧಿಕಾರಿ ಮಾಡಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ದರವನ್ನ ರದ್ದುಪಡಿಸಬೇಕಂತ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಟಿಕೆಟ್ ದರ ಹೆಚ್ಚಳ ಅಲ್ಲ, ಆದ್ರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವವರು ಇನ್ ಕೇಸ್ ಏನಾದ್ರೂ ಮೆಟ್ರೋ ನಿಲ್ದಾಣಗಳಲ್ಲಿರುವ ಶೌಚಾಲಯವನ್ನ ಬಳಸಿದ್ರೆ ಅದಕ್ಕೂ ಕೂಡ ಹಣ ಕೊಡಬೇಕು. ಟಿಕೆಟ್ ಹೆಚ್ಚಳ ಆಯಿತು, ಇದೀಗ ಶೌಚಾಲಯಕ್ಕೂ ಕೂಡ ಕಾಸು. ಮೆಟ್ರೋ ಶೌಚಾಲಯಕ್ಕೆ ಹಣ ಕೊಡಬೇಕು ಅನ್ನೋ ನಿಯಮವನ್ನ ಜಾರಿಗೆ ತರಲಾಗಿದೆ. ಶೌಚಾಲಯ ಬಳಕೆಗೂ ದರ ನಿಗದಿ ಮಾಡಿದೆ ಬಿಎಂಆರ್ಸಿಎಲ್. 2 ರಿಂದ 5 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಹಣ ಸಂಗ್ರಹಿಸೋಕೆ ಬಿಎಂಆರ್ಸಿಎಲ್ನಿಂದ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಇನ್ನು ದರ ನಿಗದಿತ ಬಗ್ಗೆ ಬೋರ್ಡ್ ಅನ್ನ ಕೂಡ ಅಳವಡಿಸಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣ ಅಲ್ಲಿನ ದೃಶ್ಯವನ್ನ ಗಮನಿಸ್ತಾ ಇದ್ದೇವೆ. ನಮ್ಮ ಮೆಟ್ರೋ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಯಾರು ಕೇಳಬೇಕು? ಇಲ್ಲಿ ತನಕ ಸಮೇತವಾಗಿ 1 ರೂಪಾಯಿ ನಾವು ಯಾವತ್ತೂ ಕಟ್ಟಿರಲಿಲ್ಲ. ಶೌಚಾಲಯಕ್ಕೆ 1 ರೂಪಾಯಿ ಕಟ್ಟಿರಲಿಲ್ಲ. ಯಾವ್ದಕ್ಕೋಸ್ಕರ ದುಡ್ಡು ಕಟ್ಟಬೇಕು? ಆಮೇಲೆ ಬೆಂಗಳೂರಲ್ಲಿ ಯಾವ ಶೌಚಾಲಯದಲ್ಲೂ ಸಮೇತ ದುಡ್ಡು ಕಟ್ಟಂಗಿಲ್ಲ. ಎಲ್ಲ ಫ್ರೀ ಆಗಿದೆ, ಅದು ಮಾಡ್ತಿದ್ದಾರೆ. ಈ ಜೆಪಿ ನಗರದಲ್ಲೇ ಮಾತ್ರ ಮಾಡಕ್ಕೆ ಕಾರಣ ಏನು? ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಿ. ಬೆಳಗ್ಗೆ 2 ರೂಪಾಯಿ ಕೊಟ್ಟೆ ಸರ್. ಹಾ ಸರ್, ಈಗ ಮಾರ್ಕೆಟ್ ಇಂದ ಬಂದೆ ಅಲ್ಲಿ